ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾವು ನಿಮ್ಮ KA ನೋಮ್ಯಾಡ್ಸ್ ಬಂದಿದ್ದೀವಿ ಒಂದು ಹೊಸ ವಿಲಾಗ್ ಜೊತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. India, yeah. ಏನು ವೆಲ್ಕಮ್ ಟು ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಯ್ತಾ ನಾವು ಯಾವ ಕಂಟ್ರಿಗೆ ಬಂದಿದ್ದೀವಿ ಅಂತ? ಇನ್ನೊಂದು ಸ್ವಲ್ಪ ಹೊತ್ತು ನಾನೇ ಹೇಳ್ತೀನಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ನಾವು ಬ್ಯಾಂಗ್ಳೂರು ಏರ್ಪೋರ್ಟಿಂದ ಹೊರಟು ಕನೆಕ್ಟಿಂಗ್ ಫ್ಲೈಟ್ ತೊಗೊಂಡು ಫಸ್ಟ್ಗೆ ಮುಂಬೈ ರೀಚ್ ಆದ್ವಿ. ನೆಕ್ಸ್ಟ್ ನಾವು 4 hours ಲೇಓವರ್ ಮುಗಿಸ್ಕೊಂಡು ಮುಂಬೈಯಿಂದ ಹೊರಟ್ವಿ ನಮ್ಮ ಫೈನಲ್ ಡೆಸ್ಟಿನೇಷನ್ಗೆ. ನಾವೀಗ ರೀಚ್ ಆಗಿದ್ದೀವಿ ನಮ್ಮ ಡೆಸ್ಟಿನೇಷನ್ಗೆ. ಹೌದು, ನಾವು ಬಂದಿದ್ದೀವಿ ದ ಗ್ರೇಟ್ ಆಟೋಮನ್ ಎಂಪೈರ್ ಟರ್ಕಿಗೆ. ಇದು ಒಂದು ಬ್ಯೂಟಿಫುಲ್ ಆಗಿರೋ ಯುರೋಪಿಯನ್ ಕಲ್ಚರ್ ಇರೋ ಒಂದು ಕಂಟ್ರಿ. ತುಂಬಾನೇ ಸ್ಪೆಷಲ್ ಕೂಡ, ಯಾಕಂದರೆ ಇದು ಲೊಕೇಟ್ ಆಗಿರೋದು 2 ಕಾಂಟಿನೆಂಟಲ್ಲಿ. ಮೊದಲಿಗೆ ಟರ್ಕಿದು ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಟರ್ಕಿದು ಕ್ಯಾಪಿಟಲ್ ಸಿಟಿ ಬಂದ್ಬಿಟ್ಟು ಅಂಕಾರ, ಮತ್ತು ಇದು ಟರ್ಕಿದು ಫ್ಲಾಗ್, ಮತ್ತು ಟರ್ಕಿ ಕರೆನ್ಸಿ ಟರ್ಕಿಶ್ ಲೀರಾ. ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ 1 ಟರ್ಕಿಶ್ ಲೀರಾ ಈಕ್ವಲ್ಸ್ ಟು 2.437 ಇಂಡಿಯನ್ ರುಪೀಸ್. ನಾವೀಗ ಎಕ್ಸ್ಪ್ಲೋರ್ ಮಾಡ್ತಿರೋದು ಇಸ್ತಾನ್ಬುಲ್ ಸಿಟಿನ. ನಾವು ರೀಚ್ ಆಗಿದ್ದು ಸಂಜೆ ಅರೌಂಡ್ 4-4:30 ಆಗಿರೋದ್ರಿಂದ ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಸುಮ್ಮನೆ ಇಸ್ತಾನ್ಬುಲ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಇಸ್ತಾನ್ಬುಲ್ ಟರ್ಕಿಯ ಒನ್ ಆಫ್ ದ ಲಾರ್ಜೆಸ್ಟ್ ಸಿಟಿ ಮತ್ತು ಟ್ರಾನ್ಸ್ ಕಾಂಟಿನೆಂಟಲ್ ಸಿಟಿ ಕೂಡ, ಯಾಕಂದರೆ ಇದು ಯುರೋಪ್ ಮತ್ತು ಏಷ್ಯಾನ ಬಾಸ್ಫರಸ್ ರಿವರಿಂದ ಸೆಪ್ರೇಟ್ ಮಾಡುತ್ತೆ. ಇಸ್ತಾನ್ಬುಲ್ ಸ್ಟ್ರೀಟಲ್ಲಿ ನಮಗೆ ಫಸ್ಟ್ ಕಂಡಿದ್ದು ಟರ್ಕಿಯ ಫೇಮಸ್ ಸ್ಟ್ರೀಟ್, ಇದ್ರ ಹೆಸರು ಸಿಮಿತ್ ಅಂತ. ನೋಡಿ, ಇವನ್ ಟರ್ಕಿ ಅವ್ರಿಗೂ ಶಾರುಖ್ ಖಾನ್ ಅಂದರೆ ತುಂಬ ಇಷ್ಟ. ನೆಕ್ಸ್ಟ್ ನಮ್ಮ ಕಣ್ಣಿಗೆ ಬಿದ್ದಿದ್ದು ಇನ್ನೊಂದು ಟರ್ಕಿಯ ಫೇಮಸ್ ಎಲಿಮೆಂಟ್. ಅದೇನಂತ ಅಂದರೆ ಕ್ಯೂಟೆಸ್ಟ್ ಟರ್ಕಿಶ್ ಕ್ಯಾಟ್ಸ್. ಇದು ಆ್ಯಕ್ಚುಲಿ ವರ್ಲ್ಡ್ ವೈಡ್ ತುಂಬಾ ಫೇಮಸ್ ಮತ್ತು ಒನ್ ಆಫ್ ದ ಮೇನ್ ರೀಸನ್ಸ್ ನಾನು ಟರ್ಕಿ ವಿಸಿಟ್ ಮಾಡೋಕ್ಕೆ. ಹಾಗೆ ವಾಕ್ ಮಾಡ್ತಾ ಇಸ್ತಾನ್ಬುಲ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಟ್ರಾಮ್ಸ್ನ ನೋಡ್ತಾ ನಾವು ಯುರೋಪಿಯನ್ ವೈಬ್ಸ್ನ ಎಂಜಾಯ್ ಮಾಡಿದ್ವಿ. ಆಲ್ರೆಡಿ ಸಂಜೆ ಆಗಿರೋದ್ರಿಂದ ನಾವು ಯಾವುದೇ ಟೂರಿಸ್ಟ್ ಅಟ್ರಾಕ್ಷನ್ಗೆ ಹೋಗೋಕ್ಕೆ ನಮಗೆ ಟೈಮ್ ಇಲ್ಲ. ಅದಕ್ಕೆ ನಾವು ಬಂದು ಫಸ್ಟ್ ಆ್ಯಕ್ಟಿವಿಟಿಗೆ ಬಾಸ್ಫರಸ್ ಸನ್ಸೆಟ್. ಇದು ಇಸ್ತಾನ್ಬುಲ್ನ ಒನ್ ಆಫ್ ದ ಫೇಮಸ್ ಆ್ಯಂಡ್ ಮಸ್ಟ್ ಡೂ ಟೂರ್. ಇದು ಒಂದು ನ್ಯಾಚುರಲ್ ನ್ಯಾರೋ ವಾಟರ್ ವೇ ಬ್ಲ್ಯಾಕ್ ಸಿ ಮತ್ತು ಸಿ ಆಫ್ ಮರ್ಮರಾನ ಕನೆಕ್ಟ್ ಮಾಡುತ್ತೆ. ಇದು ಆ್ಯಕ್ಚುಲಿ ಯುರೋಪಿಯನ್ ಮತ್ತು ಏಷ್ಯನ್ ಪಾರ್ಟ್ಸ್ ಆಫ್ ಇಸ್ತಾನ್ಬುಲ್ ಟರ್ಕಿನ ಸೆಪ್ರೇಟ್ ಮಾಡುವಂಥ ಒಂದು ರಿವರ್. ಬ್ಲ್ಯಾಕ್ ಸಿ ಮತ್ತು ಮೆಡಿಟರೇನಿಯನ್ ಸೀನ ವಯಾ ಸಿ ಆಫ್ ಮರ್ಮರಾ ಕನೆಕ್ಟ್ ಮಾಡುವಂಥ ಒಂದು ಸಿಗ್ನಿಫಿಕೆಂಟ್ ಶಿಪ್ಪಿಂಗ್ ರೂಟ್. ಅತಿ ಮುಖ್ಯವಾಗಿ ಒಂದೇ ಟೈಮಲ್ಲಿ ನೀವು 2 ಕಾಂಟಿನೆಂಟ್ನ ನೋಡೋಕ್ಕಾಗೋದು ಇಡೀ ಪ್ರಪಂಚದಲ್ಲಿ ಕೆಲವು ಜಾಗಗಳಲ್ಲಿ ಬಾಸ್ಫರಸ್ ಕೂಡ ಒಂದು. ಇದರ ಲೆಂತ್ ಅಪ್ರಾಕ್ಸಿಮೇಟ್ಲಿ 30 kilometers ಲಾಂಗ್ ಮತ್ತು ವಿಡ್ತ್ ಬಂದುಬಿಟ್ಟು 700 meters to 3700 meters ವೈಡ್. ಈಗ 2 ಡೀಟೇಲ್ಸ್ ನೋಡೋಣ. ಇದರ ಡ್ಯೂರೇಷನ್ ಬಂದುಬಿಟ್ಟು 1.5 hours to 2 hours ತಗೊಳುತ್ತೆ. ಮತ್ತು ನಿಮಗೆ ಈ ಟೂರ್ ಡೇ ಟೈಮಲ್ಲಿ ಮತ್ತು ಈವ್ನಿಂಗ್ ಮತ್ತು ಡಿನ್ನರ್ ನೈಟ್ ಈ ಥರ 3 ಶೆಡ್ಯೂಲಲ್ಲಿ ಟೂರ್ಸ್ ಅವೈಲೇಬಲ್ ಇರುತ್ತೆ. ನೀವು ಯಾವಾಗ ಬೇಕಾದರೂ ನಿಮ್ಮ ಕನ್ವೀನಿಯಂಟ್ ಟೈಮಲ್ಲಿ ಈ ಟೂರ್ನ ತೊಗೋಬೋದು. ಆದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಬಾಸ್ಫರಸ್ ಸನ್ಸೆಟ್ ಟೂರ್ ತಗೊಳ್ಳೋಕ್ಕೆ. ಯಾಕಂದರೆ ನೀವು ವಿಡಿಯೋಲಿ ನೋಡ್ತಿರೋ ಹಾಗೆ ಇದು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋ ಒಂದು ಬ್ಯೂಟಿಫುಲ್ ಮೋಸ್ಟ್ ಮ್ಯಾಜಿಕಲ್ ಸನ್ಸೆಟ್ ಅಂತ ಹೇಳ್ಬೋದು. ಈ ಟೂರ್ದು ಹೈಲೈಟ್ಸ್ ಏನು ಅಂತಂದರೆ ನೀವು ಕೆಲವೊಂದು ಮೇಜರ್ ಟೂರಿಸ್ಟ್ ಅಟ್ರಾಕ್ಷನ್ಸ್ನ ಇಲ್ಲಿ ನೋಡ್ಬೋದು. ಅದ್ಯಾವುದು ಅಂತ ಅಂದರೆ ಡಾಲ್ಮಾಬಾಸ್ ಪ್ಯಾಲೇಸ್, ರೂಮೆಲಿ ಫೋರ್ಟ್ರೆಸ್ ಮತ್ತು ಇಸ್ತಾನ್ಬುಲ್ ಸ್ಕೈಲೈನ್. ನಿಮಗೆ ಕೆಲವೊಂದು ಇಸ್ತಾನ್ಬುಲ್ನ ಐಕಾನಿಕ್ ಲ್ಯಾಂಡ್ಮಾರ್ಕ್ ಆಗಿರೋ ಹಗ್ಯಾ ಸೋಫಿಯಾ, ಬ್ಲೂ ಮಾಸ್ಕ್, ಟಾಪ್ ಕಪಿ ಪ್ಯಾಲೇಸ್, ಗಲಾಟಾ ಟವರ್ ಬ್ರಿಡ್ಜ್ದು ಸ್ಟನ್ನಿಂಗ್ ವ್ಯೂಸ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಈ ಬಾಸ್ಫರಸ್ ಅಂತ ಅಂದರೆ ಏನು, ಇದ್ರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಟೂರ್ನ ನಿಮಗೆ ತುಂಬಾ ಟೂರ್ ಆಪರೇಟರ್ಸ್ ಪ್ರೊವೈಡ್ ಮಾಡ್ತಾರೆ. ಈ ಟೂರ್ನ ನೀವು ಡೈರೆಕ್ಟ್ ಪೋರ್ಟ್ಗೆ ಹೋಗಿ ಅಲ್ಲಿರೋ ಕೌಂಟರಲ್ಲಿ ಟಿಕೆಟ್ ತೊಗೊಂಡು ಈ ಟೂರ್ಗೆ ಹೋಗ್ಬೋದು. ಇದು ಆ್ಯಕ್ಚುಲಿ ಡಿಪಾರ್ಚರ್ ಪೋರ್ಟ್ಸ್ ಬಂದುಬಿಟ್ಟು ಎಮಿನೋನು ಮತ್ತು ಕಬಾತಾಸ್ ಮತ್ತು ಆಟಕಾಯ್ ಈ ಥರ 3 ಪೋರ್ಟಿಂದ ಈ ಟೂರ್ ಸ್ಟಾರ್ಟ್ ಆಗುತ್ತೆ. ಇದ್ರ ಪ್ರೈಸ್ ಬಂದುಬಿಟ್ಟು 100 to 200 ಟರ್ಕಿಶ್ ಲೀರಾ.
ಮತ್ತು ಬೆಸ್ಟ್ ಟೈಮ್ ಬಂದುಬಿಟ್ಟು ನಾನು ಆಲ್ರೆಡಿ ಹೇಳ್ದಂಗೆ ಈವ್ನಿಂಗ್ ಕ್ರೂಸ್ ತೊಗೊಂಡ್ರೆ ನಿಮಗೆ ಒಂದು ರೊಮ್ಯಾಂಟಿಕ್ ಅಟ್ಮಾಸ್ಫಿಯರ್ ಇರುತ್ತೆ ಮತ್ತು ಡೇ ಟೈಮಲ್ಲಿ ನಿಮಗೆ ಒಂದು ಬೆಟರ್ ವ್ಯೂ ಸಿಗುತ್ತೆ ಲ್ಯಾಂಡ್ ಮಾರ್ಕ್ಸ್ದು. ನಾನು ಟೂರ್ ಮುಗಿಸ್ಕೊಂಡು ಟರ್ಕಿಯ ಇನ್ನೊಂದು ಫೇಮಸ್ ಫುಡ್ ಆಗಿರೋ ಟರ್ಕಿ ಚಿಕನ್ ರೋಲ್ನ ಟ್ರೈ ಮಾಡಿದ್ವಿ. ಟರ್ಕಿ ಚಿಕನ್ ಮಾಡಿ ಪರವಾಗಿಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಟರ್ಕಿಯ ಫೇಮಸ್ ಡಿಶ್ ಆಗಿರೋ ಅಲ್ಲ ಡೆಸರ್ಟ್ ಆಗಿರೋ ಬಕ್ಲಾವಾ ಟ್ರೈ ಮಾಡೋಕ್ಕೆ ಬಂದ್ವಿ. ನೀವು ಈ ಪ್ಲೇಸ್ನ ಆಲ್ರೆಡಿ ಇಂಟರ್ನೆಟ್ಟಲ್ಲಿ ತುಂಬಾ ನೋಡಿರ್ಬೋದು. ಇದು ಆ್ಯಕ್ಚುಲಿ ತುಂಬ ಹೈಪ್ ಆಗಿರೋವಂಥ ಒಂದು ಪ್ಲೇಸ್. ಹಫೀಸ್ ಮುಸ್ತಾಫಾ ಸಿನ್ಸ್ 1864 ದ ಬೆಸ್ಟ್ ಆ್ಯಂಡ್ ಮಸ್ಟ್ ವಿಸಿಟ್ ಬಕ್ಲಾವಾ ಸ್ಪಾಟ್ ಇನ್ ಇಸ್ತಾನ್ಬುಲ್ ಟರ್ಕಿ. ನಾವಿಲ್ಲಿ 4 to 5 ಟೈಪ್ಸ್ ಆಫ್ ಬಕ್ಲಾವಾ ಟ್ರೈ ಮಾಡಿದ್ವಿ. ನೆಕ್ಸ್ಟ್ ಇವಾಗ ಬನ್ನಿ ಚಾಕ್ಲೇಟ್ ಬಕ್ಲಾವಾ ಟ್ರೈ ಮಾಡೋಣ. ಇದು ನಿಜವಾಗ್ಲೂ ವರ್ತ್ ದ ಹೈಪ್. ನಿಮಗೆ ಅಥೆಂಟಿಕ್ ಬಕ್ಲಾವಾ ಟೇಸ್ಟ್ ಬೇಕು ಅಂದರೆ ನೀವು ಇದನ್ನು ವಿಸಿಟ್ ಮಾಡಲೇಬೇಕು. ಚಾಕ್ಲೇಟ್ ಬಕ್ಲಾವಾ ಇಸ್ ಮೈ ಫೇವ್ರೆಟ್. ಅಂದರೆ ಸನ್ಸೆಟ್ ಟೂರ್ ಆದಮೇಲೆ ಬಾಸ್ಫರಸ್ನ ಬಿಟ್ಟು ಹೋಗೋ ಮನಸ್ಸೇ ಆಗಲಿಲ್ಲ. ಮತ್ತು ಡಿನ್ನರ್ಗೆ ಗಲಾಟಾ ಟವರ್ ಬ್ರಿಡ್ಜಲ್ಲಿರೋ ಒಂದು ಫಿಶ್ ಪೋರ್ಟ್ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಡಿನ್ನರ್ಗೆ ಬಂದ್ವಿ. ಫುಡ್ಡು ವೈಬು ಎಲ್ಲ ಎಂಜಾಯ್ ಮಾಡ್ತಾ ಡೇವನ್ನು ಎಂಜಾಯ್ ಮಾಡಿಸಿದ್ವಿ. ಗಲಾಟಾ ಟವರ್ ಬ್ರಿಡ್ಜಲ್ಲಿ ತುಂಬಾ ರೆಸ್ಟೋರೆಂಟ್ಸ್ ಅವೈಲೇಬಲ್ ಇದೆ. ಫುಡ್ ಆಪ್ಷನ್ಸ್ ಮೇಲೆ ನಾನು ಇನ್ನೊಂದು ವಿಲಾಗಲ್ಲಿ ಡೀಟೇಲಾಗಿ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಮತ್ತು ಯಾವ ಏರಿಯಲ್ಲಿ ಸ್ಟೇ ಮಾಡಬೇಕು ಮತ್ತು ಈ ಟೂರ್ನ ನಾವು ಹೇಗೆ ಬುಕ್ ಮಾಡಿದ್ವಿ ಈ ಥರ ಎಲ್ಲ ಡೀಟೇಲ್ಸು ನಾನು ನೆಕ್ಸ್ಟ್ ವಿಲಾಗಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಈ ವಿಡಿಯೋನ ಲೈಕ್, ಶೇರ್ ಮಾಡಿ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಮಾಡಿ. ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.